ಹರಿಓಂ ಸೇವಾ ಸಂಸ್ಥೆ ವಾಸುಕಿ ನಗರ ಎಕ್ಕೂರು ಇವರ ವತಿಯಿಂದ ಹಾಗೂ ದಾನಿಗಳ ಸಹಯೋಗದೊಂದಿಗೆ ಬಿಜೆಪಿ ಮಂಗಳೂರು ದಕ್ಷಿಣ ಉಪಾಧ್ಯಕ್ಷರಾದ ಕಿರಣ್ ರೈ ಬಜಾಲ್ ಅವರ ನೇತೃತ್ವದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಯಮುನಾ ಪೂಜಾರಿ ಕುಟುಂಬಸ್ಥರಿಗೆ ನಿರ್ಮಿಸಿರುವಂತಹ ಹರಿಓಂ ಎಂಬ ಹೆಸರಿನ ನೂತನ ಮನೆಯ ಹಸ್ತಾಂತರ ಕಾರ್ಯಕ್ರಮವು ನಡೆಯಿತು. ಬಳಿಕ ಮಾತನಾಡಿದ ಕಿರಣ್ ರೈ ಅವರು ಹರಿಓಂ ಸೇವಾ ಸಂಸ್ಥೆ ಬಡ ಕುಟುಂಬದ ಮನೆ ಬೀಳುತ್ತಿರುವ ಪರಿಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಮತಿ ಎಂಬವರು ತಿಳಿಸಿದ್ದು, ಈ ಸಂದರ್ಭದಲ್ಲಿ ನಾವೆಲ್ಲ ಒಂದುಗೂಡಿ ಮನೆ ನಿರ್ಮಾಣಕ್ಕೆ ಮುಂದಾದೆವು. ಕೊನೆಗೆ ಶಾಸಕರಾದ ವೇದವ್ಯಾಸ್ ಕಾಮತ್ರವರ ಸಹಯೋಗದೊಂದಿಗೆ ಮನೆ ನಿರ್ಮಾಣಕ್ಕೆ ಎಲ್ಲಾ ದಾನಿಗಳು ಸಹಕರಿಸಿದ ಹಿನ್ನೆಲೆಯಲ್ಲಿ ಕೇವಲ 5 ತಿಂಗಳಲ್ಲಿ ಮನೆ ನಿರ್ಮಾಣಕ್ಕೆ ಸಹಕರಿಸಿದರು. ಅದಲ್ಲದೆ ಎಲ್ಲ ದಾನಿಗಳು ಮನೆಗೆ ಬೇಕಾದ ಸಾಮಗ್ರಿಗಳು ಒದಗಿ ಬಂದವು ಎಂದು ತಿಳಿಸಿದರು. ಸಮಯ ತೆಗೆದಿದ್ದು ಒಂದು ದಿನ ಸುಮತೆ ಕಡೆ ಆನೆ ಬಂಡೆ ಅವರ ಕಾಲ್ ಮಂತದವರ ತೂದು ಬರ್ಕ ಬಂದು ತೂನಾಗ ಮಾತ್ರ ಖಂಡಿತವಾದ ಕನ್ನಡಿ ಅಜ್ಜಿ ಬುಲಿಪುನಂಚಿನ ಸಂದರ್ಭ ತೂನಾಗ ಖಂಡಿತವಾದ ನಮಗೆ ಬೇಜಾರಾಪುನಂಚಿನ ಒಂದು ಪರಿಸ್ಥಿತಿ ಇತ್ತೇರಕಲು ಆ 2 ಪೊಣ್ಣು ಜೋಕುಲು ಶಾಲೆ ಕಲ್ಪುನಂಚಿನ ಪೊಣ್ಣು ಜೋಕುಲು ಅರ್ನ ಪುಳ್ಳಿಯಲ್ಲಿ ಕೂಡ 2 ಜೋಕುಲು ಹುಷಾರಿಜ್ಜಂದಿನ 3 ಜನ ಇಲ್ಲ ಒತ್ತಿ ಬೆಂದದ ಜೀವನ ಮನ್ಪುನಂಚಿನ ಇಲ್ಲ ದಾದಾಂಡ ಒಂದು ವ್ಯವಸ್ಥೆ ಮನ್ಪೊಡೆ ಮನ್ಪುನ ನಿರ್ಧಾರ ಮಂತದ ಎಂಕಲು ಎನ್ನೊಟ್ಟಿಗೆ ನಮ್ಮ ಲೋಕೇಶ್ ತಡ್ಕೋಬೇಕ ನಮ್ಮ ಹರಿಓಂ ಸೇವಾ ಸಂಸ್ಥೆದ ಪ್ರಮುಖರಾಯಿನ ರಾಮ್ ಪ್ರಸಾದ್ ಬೊಕ್ಕ ಸುಮತೆಕ್ಕ ತೂದು ಬತ್ತದು ದಾದ ಮನ್ಪುನ ಸುಮತೆಕ್ಕ ಒಂದು ಕೇಂದ್ರ ದಾದಾಂಡಲ ವ್ಯವಸ್ಥೆ ಆವಡೆ ಐತೆ ವರ್ಷ ತುಂಬಕ್ಲಿ ವ್ಯವಸ್ಥೆ ಮತ್ತು ಕೊರಡೆ ಹಾಕೊಂಡು ಎನ್ನುದು ನಮಗೆ ಈ ಕಷ್ಟದ ಸಂದರ್ಭ ನಮ್ಮ ಸಮಾಜದ ಎರೆಗಾಂಡಲ ತೊಂದರೆ ಅದು ನಮಗೈತಲ್ ಬತ್ತಂದಾಂಡ ಇಂಗ್ಲಿಗೆ ನೆನಪಾಪು ನಮ್ಮ ವೇದಣ್ಣನ ಅಪ್ಪಗನೆ ಬಿದಾಯಿ ಬತ್ತದ ವೇದಣ್ಣ ಕಾಲ್ ಮಂತ ಇಂಚ ಭಾರಿ ಕಷ್ಟದ ನಮ್ಮನೆ ಕ್ಷೇತ್ರ ಎಂಕ್ಲನೇ ವಾರ್ಡ್ಲ ಇನ್ನೆಲ್ಲ ಪೂರ್ಣಂಚಿನ ಪರಿಸ್ಥಿತಿ ಇಲ್ಲದ ಕುಟುಂಬ ಉಂಟು ದಾದಂಡಲ ಆಯ್ಕೆ ವ್ಯವಸ್ಥೆ ಆವಡು ವೇದಣ್ಣ ಪಣ್ಣೆಕಾರ್ ಪಂಡೇರ ಆಯ್ತಾ ಇಂಚಿನ ಡಾಕ್ಯುಮೆಂಟ್ ಉಂಟು ನಿಖಲ್ ಪತ್ತೊಂಬಲ್ಲಿ ಅವಕ್ಕೆ ಸರ್ಕಾರದ ರೀತಿ ದಾದಂಡಲ ವ್ಯವಸ್ಥೆ ಆಪುನ ಉಂಡು ಅಂದಾಂಡ ನಮ್ಮ ವ್ಯವಸ್ಥೆ ಮನ್ಪು ಗವಂಡೆ ರಾಂಡ ಒವೇ ರೀತಿದ ಸರ್ಕಾರದ ತಿಕ್ಕುನಂಚಿನ ಯೋಜನೆಗೆ ಬೋಡೈನ ಒವೇ ರೀತಿದ ಡಾಕ್ಯುಮೆಂಟ್ಸ್ ಐಕೆ ಬೋಡೈನ ಒವೇ ಡಾಕ್ಯುಮೆಂಟ್ಸ್ ಹಾಕೊಂಡು ಇಜ್ಜಿ ದಾಖಲೆ ಇಜ್ಜಿ ಅಂಚಾದ ತಿಕ್ಕುನಂಚಿನ ಸಂದರ್ಭನ ಇಜ್ಜಿಂದ ಗೊತ್ತಾಯಿನ ಪಕ್ಕ ವೇದಣ್ಣೆ ಬಂಡೇರಿ ತೊಂದರೆ ಜಂಚಲ ಜೈದರದ ನಿಖಮಟ್ಟಿಗೆ ಆನುಲ್ಲ ನಿಖಲ್ ಮುಂದುವರಿಸಲೇ ಬಂದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ರವರು ಹಾಗೂ ಇನ್ನಿತರ ಗಣ್ಯರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಬಳಿಕ ಯಮುನಾ ಪೂಜಾರಿ ಕುಟುಂಬಕ್ಕೆ ಮನೆಯ ಕೀಲಿಕೈ ಹಸ್ತಾಂತರಿಸಿದ್ದು, ಕುಟುಂಬದ ಜೀವನಕ್ಕಾಗಿ 1 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನು ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ರವರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯು ಸ್ಥಾಪಿಸಿ ಹಿಂದೂ ಸಮಾಜ ಡಾಕ್ಟರ್ ಕೇಶವ ಹೆಗಡೆವಾರ್ ರವರು ಸಂಘವನ್ನು ಕಟ್ಟಿದ್ದರು. ಮರಳಿನ ರಾಶಿಯಿಂದ ಮರಳು ತೆಗೆದರೆ ಮತ್ತೆ ನೀರು ಬಂದು ಮುಚ್ಚುತ್ತದೆ. ಅದರಂತೆಯೇ ಹಿಂದೂ ಸಮಾಜಕ್ಕೆ ಕೊಡುಗೆ ನೀಡುವುದೇ ನಮ್ಮ ಧರ್ಮ. ಕಿರಣ್ ರೈ ನೇತೃತ್ವದಲ್ಲಿ ಒಂದು ಬಡ ಕುಟುಂಬಕ್ಕೆ ಕಿರಣ ನೀಡುವುದು ಸಾಧನೆ ಎಂದು ಹೇಳಿದರು. ಈ ಪೊಯ್ಯದ ರಾಶಿ ಒಂದು ಆತು ಪೊಯ್ಯನ್ನು ದೆತ್ತುನುಂದಾಂಡ ಅವರೊಂದು ಗುಂಡಿ ಒರಿಪುಂಡು ಒರಿನ ಪೊಯ್ಯ ಬತ್ತದೇನೆ ದಿಂಜಾವುಚು ಅವೇ ಒಂಜಿ ತೊಟ್ಟಿರ್ದು ಒಂಜಿ ಬೊಗೆಸೇನು ಬಂದ್ಬೇರೆ ಆತು ನಮ್ಮ ನೀರಿನ ದೆತ್ತುನುಂದಾಂಡ ಒರಿನ ಮಾತ ನೀರಿದ ಕಣಕಲು ಬತ್ತದೇನು ಮುಚ್ಚು ಹಿಂದೂ ಸಮಾಜ ಅಂಚೆ ಪೋಡು ಸಮಾಜದ ತೊಂದರೆ ಅಂಡು ಕಷ್ಟ ಅಂಡು ಸಮಸ್ಯೆ ಬತ್ತುಂಡು ನಮ್ಮ ಬದುಕಪ್ಪನ ದಾಯಿಗಳು ಏತೋ ಸರ್ತಿ ಸೈಯರಾನಾಗ ಸ್ವರ್ಗ ಹೋಡು ಅಂತ ಆಲೋಚನೆ ಮಾಡ್ತೀವಿ. ಸ್ವರ್ಗ ಹೋಡು ಅಂದ ಅವಳು ಮಿತ್ತಿತ್ತಿನ ಯಮೆ ಕೇನ್ವಿ ಈ ಎಂಚಿನ ಮಾಡ್ತಾರೆ ಎಡ್ಡೆ ಕೆಲಸ. ಆ ಎಡ್ಡೆ ಕೆಲಸ ಮಲ್ಪನ ಅಂಚಿನ ಒಂಜಿ ಮಹಲ್ಲ ಕಾರ್ಯ ಪಂಡ ನನ್ನೂರಿನ ಬದುಕಿಗೋಸ್ಕರ ದಾಯ್ದಾಂಡ ಹೊಡಿಸಿ ಮಾಡ್ಪೇನೆ. ಬಳಿಕ ಮಾತನಾಡಿದ ಶಾಸಕರಾದ ವೇದವ್ಯಾಸ್ ಕಾಮತ್ರವರು
ಈ ಒಂದು ಮನೆ ಕಟ್ಟಲು ಶ್ರಮವಹಿಸಿದ ಎಲ್ಲ ದಾನಿ ಹಾಗೂ ಹರಿವಂಶ್ ಸೇವಾ ಸಂಘಕ್ಕೆ ಧನ್ಯವಾದವನ್ನು ಸಮರ್ಪಿಸಿದರು. ಹರಿವಂಶ್ ಈ ಒಂದು ವಿಶೇಷమైన ಸಂಘಟನೆ ಮುಕುಲ ನೇತೃತ್ವದ ಈ ಒಂದು ಯಮುನಾ ಪೂಜಾರ್ತಿ ಕುಟುಂಬಕ್ಕೆ ಬಂಗಡಿತಿನ ಕುಟುಂಬಕ್ಕೆ ನಿಜವಾದ ಕಣ್ಣೀರೊಚ್ಚಿನ ಪ್ರಾಮಾಣಿಕ ಪ್ರಯತ್ನ ಈ ಪೂರ ಬಂಧುಗಳು ಸೇರಿದು ಮಲ್ತಿದ್ದಾರೆ. ಅಕ್ಲಿಗೆ ಕೈ ಜೋಡಿಸ್ತಾರೆ ತಗ್ಗಾದ ವಂದನೆ ನೆಕ್ಸ್ಟ್ ಏರು ಪೂರ ಸಹಕಾರ ಕೊಡ್ತೇವೆ. ಪಂಡೆ ಬಂಧುಲೆಲ್ಲ ಗೊತ್ತಿದ್ದಂದು ಏರೇನು ನಂಗೆ ಪರಿಚಯ ಜನಕ್ಕೂ ಸಹಕಾರ ಕೊಡ್ತೇವೆ. ಏರೇರು ಸಹಕಾರ ಕೊಡ್ತೀರಾ ಅಕ್ಲಿಗೆ ಒಂದು ಕೂಡಲ ಶಾಸಕನ ಲೆಕ್ಕ ಅಕ್ಲಿಗೆ ನಷ್ಟವಾಗಿ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಸರ್ಕಾರ ಮಾಡ್ಬೋಡ ನಂಚಿನ ಬೇಲೆ ನೀನು ಹರಿವಂಶ್ ಸಂಸ್ಥೆ ಮಾಡ್ಬೋದು. ಇನಿ ಡಾಕ್ಟರ್ ಪಣ್ಣಾಗ ಒಂಜಿ ಪಾತ್ರೆ ಪಂಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇನ್ನು ಸಂಘದ 100 ವರ್ಷ ಆ ಒಂದು ಪುನಂಚಿನ ಶುಭ ಸಂದರ್ಭ 1925 ಪ್ರಾರಂಭ ಆಯ್ನ ಸಂಘ ಇನ್ನು 2025 ವರ್ಷದ 100 ವರ್ಷ ಆಪುನಂಚಿನ ಸಂದರ್ಭಗಳು ಸೇವಾ ಕಾರ್ಯ ಮಾಡ್ಬೋದು. ದುಸ್ಥಿತಿಯಲ್ಲಿದ್ದ ಮನೆಯ ಬಗೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಿ ಸಂಬಂಧಪಟ್ಟ ಸಂಘ ಸಂಸ್ಥೆಗಳ ನೆರವನ್ನು ಕೋರಿದ್ದ ಹಿನ್ನೆಲೆಯಲ್ಲಿ ದಾನಿಗಳ ನೆರವು ಹರಿದು ಬಂದಿತ್ತು. ಹರಿವಂಶ್ ಸೇವಾ ಸಂಸ್ಥೆಯವರು ಇವರ ಸಾಮಾಜಿಕ ಕಳಕಳಿಯನ್ನು ಅರಿತು ಆರ್ಜೆ ಅಭಿಷೇಕ್ ಶೆಟ್ಟಿಯವರಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಗೌರವಿಸಿದರು. ಉತ್ತಮ ಅಂಕ ಗಳಿಸಿದ ಯಮುನಾ ಪೂಜಾರಿಯ ಮೊಮ್ಮಕ್ಕಳು ಯಶ್ವಿತಾ ಹಾಗೂ ಕೀರ್ತಿರವರನ್ನು ಗೌರವಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾರವರು ಹರಿವಂಶ್ ಸೇವಾ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು. ವೇದಿಕೆಯಲ್ಲಿ ಸತೀಶ್ ಕುಂಪಲ, ರಮೇಶ್ ಕಂದೆಟ್ಟು, ಭಾಸ್ಕರ್ ಚಂದ್ರ ಶೆಟ್ಟಿ, ಯಶೋಧರ್ ಚೌಟ, ರಮೇಶ್, ಹರೀಶ್, ರಾಜೇಶ್ ಶೆಟ್ಟಿ, ರಾಮಚಂದ್ರ ಆಳ್ವ, ವೀಣಾ ಮಂಗಳ, ಚಂದ್ರಾವತಿ ವಿಶ್ವನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.